ಎಲ್ರಿಗೂ ನಮಸ್ತೆ. In this video, we are going to discuss about the 2025 state level SSLC preparatory examination. ನೋಡಿ, ಕನ್ನಡ ಭಾಷೆ ಇವತ್ತು ಕನ್ನಡ ಎಕ್ಸಾಮ್ ನಡೆದಿದೆ. ಇವತ್ತು ಎಕ್ಸಾಮ್ ನಡೆದಿದೆ, ದಟ್ ಇಸ್ 25th to 2025 ಅಲ್ಲಿ ಕನ್ನಡ ಎಕ್ಸಾಮ್ ನಡೆದಿದೆ. ಇದರ ಕೀ ಆನ್ಸರ್ಗಳನ್ನ ನಾವು ಈ ವಿಡಿಯೋದಲ್ಲಿ ಸ್ಟಡಿ ಮಾಡೋಣ. ಹಾಗಿದ್ರೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟ್ ಕೀ ಆನ್ಸರ್ಗಳು ಹೋಗೋಣ. ನೋಡಿ, ಫಸ್ಟು ಇದು ಯಾವುದು ಚೂಸ್ ಕರೆಕ್ಟ್ ಆನ್ಸರ್. ಕನ್ನಡ ವರ್ಣಮಾಲೆಯಲ್ಲಿ ಅನುನಾಸಿಕ ಅಕ್ಷರಗಳೆಷ್ಟು? ಅನುನಾಸಿಕ ಅಕ್ಷರಗಳು 5. ಮೈದೋರು ಪದದ ಸಂಧಿಗೆ ಉದಾಹರಣೆಯಾಗಿದೆ. ಮೈ ಪ್ಲಸ್ ತೋರು, ಮೈ ಪ್ಲಸ್ ತೋರು, ಮೈದೋರು. ಅಲ್ಲಿಗೆ ತಕಾರಕ್ಕೆ ದಕಾರ ಆದೇಶವಾಗಿ ಬಂದಿರೋದ್ರಿಂದ ಆದೇಶ ಸಂಧಿ. ಒಂದು ಅಭಿಪ್ರಾಯದ ವಿಚಾರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭ ಚಿಹ್ನೆ ಯಾವುದು? ವಿವರಣಾತ್ಮಕ ಚಿಹ್ನೆ. ವಿವರಣಾತ್ಮಕ. ಮೇಲ್ವತ್ ಪದದ ಸಮಾಸಕ್ಕೆ ಸೇರಿದೆ. ಯಾವ ಸಮಾಸಕ್ಕೆ ಸೇರಿದೆ? ದಟ್ ಇಸ್ ಕರ್ಮಧಾರಯ ಸಮಾಸ. ಕರ್ಮಧಾರಯ ಸಮಾಸಕ್ಕೆ ಸೇರಿದೆ. ಅತ್ತಣಿ, ದಟ್ ಇಸ್ ಪಂಚಮಿ ವಿಭಕ್ತಿ. ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ದಟ್ ಇಸ್ ಮಿಶ್ರ ವಾಕ್ಯ ಅಂತ ಕರೀತಾರೆ. ಸೊ ಕೆಳಗಿನಲ್ಲಿ ಪ್ರಶ್ನೆಗಳಿಗೆ ಮೇಲೆರಡು ಪದಗಳಿಗಿರುವ ಸಂಬಂಧಗಳನ್ನು ಮೂರನೆಯ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ಓಕೆ. ಪರ್ವತ ರೂಢನಾಮ, ಸಹದೇವ ಅಂಕಿತನಾಮ. ಮೊತ್ತ ಮೊದಲು ದ್ವಿರುಕ್ತಿಯಾದರೆ ಸತಿಪತಿ ಜೋಡಿ ನುಡಿ. ಕಾರ್ಯ ಕಜ್ಜ, ಯಶ ಜಶ ಜಸ. ಚೆನ್ನಾಗಿ ಸಮಾರ್ಥಕ ಕಾವ್ಯ, ಅಯ್ಯೋ ಭಾವಸೂಚಕ ಕಾವ್ಯ. ಈಗ ನೆಕ್ಸ್ಟ್ ಒನ್ ವರ್ಡ್ ಆನ್ಸರ್ ಹೋಗೋಣ. ಪ್ರಶ್ನೆಗಳನ್ನು ಪ್ರತಿಯೊಂದಕ್ಕೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ನೋಡಿ, ಭಾಷೆ ಯಾವುದಕ್ಕೆ ಸಾಧನವಾಗಿದೆ? ಭಾಷೆಯಿಂದ ಏನು ಸ್ವಲ್ಪ ಯೂಸು? ವ್ಯವಹರಿಸುವುದಕ್ಕೆ ಮತ್ತೆ ವಿಚಾರ ವಿನಿಮಯ ಮಾಡುವುದಕ್ಕೆ. ವಚನಕಾರರಿಗೆ ಯಾವುದು ದೇವರಾಗಿತ್ತು? ಪ್ರಜ್ಞೆಯೇ ದೇವರಾಗಿತ್ತು. ಅವರಿಗೆ ಪ್ರಜ್ಞೆ ಅನ್ನೋದೇ ದೇವರಾಗಿತ್ತು. ಗಡಿ ಪ್ರದೇಶದಲ್ಲಿ ಬ್ಲಾಕ್ಔಟ್ ನಿಯಮವನ್ನು ಏತಕ್ಕಾಗಿ ಪಾಲಿಸಲಾಗುತ್ತದೆ? ಗಡಿ ಪ್ರದೇಶದಲ್ಲಿ ವಿಮಾನ ದಾಳಿಯಿಂದ ರಕ್ಷಿಸಿಕೊಳ್ಳಲು ಬ್ಲಾಕ್ಔಟ್ ಪದ್ಧತಿಯನ್ನು ಪಾಲನೆ ಮಾಡ್ತಾರೆ. ಕಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳುಹಿಸಿದಳು? ತನ್ನ ಅಣ್ಣನಾದ ಸೂರ್ಯಮಿತ್ರನ ಬಳಿ ಕಳುಹಿಸಿದಳು. ಓಕೆ. ಅಕ್ಕಿಯ ಕಣ್ಣುಗಳು ಯಾವುವು? ಅಕ್ಕಿಗೆ ಇರುವಂತಹ 2 ಕಣ್ಣು ಯಾವುದು ಅಂದ್ರೆ ಒಂದು ಸೂರ್ಯ, ಇನ್ನೊಂದು ಚಂದ್ರ. ಸೂರ್ಯ ಮತ್ತೆ ಚಂದ್ರರು. ದ್ರೋಣರು ಪರಶುರಾಮರಲ್ಲಿಗೆ ಏಕೆ ಬಂದರು ಅಂದ್ರೆ ದ್ರವ್ಯವನ್ನು ಅಂದ್ರೆ ಹಣ ಸಂಪಾದನೆ ಇದನ್ನ ಏನು ಬೇಡುವುದಕ್ಕಾಗಿ ಬರ್ತಾರೆ. ಬೇಡೋದಕ್ಕಾಗಿ. ಕ್ರಿಯಾ ಸ್ವತಂತ್ರ ಎಂದರೇನು? ಕ್ರಿಯಾ ಸ್ವತಂತ್ರವೆಂದರೆ ತನಗೆ ಇಷ್ಟ ಬಂದ ಕೆಲಸ ಮಾಡೋ ವ್ಯಕ್ತಿಗೆ ಅವಕಾಶವಿರುವುದು. ತನಗೆ ಇಷ್ಟ ಬಂದ ಕೆಲಸ ಮಾಡೋನೇ ಕ್ರಿಯಾ ಸ್ವತಂತ್ರ. ಓಕೆ, ಇಲ್ಲಿ ಒಂದು ವರ್ಡ್ ಆನ್ಸರ್ ಮುಗಿತು. ಈಗ 2 ಮಾರ್ಕ್ಸ್ ಕ್ವಶನ್ಗೆ ಹೋಗೋಣ. ಕನ್ನಡ ಭಾಷೆ ಹದಗೊಂಡಿದ್ದು ಹೇಗೆ ಅಂದ್ರೆ ಅದು ಯಾವ ರೀತಿ ನಶಿಸುತ್ತಾ ಹೋಗ್ತಾ ಇದೆ ಅಂದ್ರೆ, ಕನ್ನಡ ಅಭಿವೃದ್ಧಿ ಹೊಂದಬೇಕಾದ್ರೆ ಕನ್ನಡದ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿದ್ದಾರೆ. ಕನ್ನಡ ಪದಗಳನ್ನು ನಾವು ಜಾಸ್ತಿ ಬಳಸಬೇಕು. ಇದರಿಂದ ನೋಡಿ, ಯಾರ್ಯಾರು ಹೇಳಿದರೆ? ನಮ್ಮ ಬಸವೇಶ್ವರ, ಅಲ್ಲಮ ಪ್ರಭುಗಳಂತಹ ಶರಣರು, ಚಾಮರಸ, ಕುಮಾರವ್ಯಾಸರಂತಹ ಕವಿ ಪುಂಗವರು, ಪುರಂದರದಾಸರು, ಕನಕದಾಸರು, ದಾಸಶ್ರೇಷ್ಠರು ಸುಲಭ ಮಾರ್ಗವನ್ನೇ ತುಳಿದರು. ಅವರು ಕನ್ನಡನ ಬೆಳೆಸೋದಕ್ಕೋಸ್ಕರ ತುಂಬಾ ಮಾರ್ಗಗಳನ್ನ ಅವ್ರು ಏನ್ ಮಾಡಿ ಫಾಲೋ ಮಾಡಿದ್ದಾರೆ ಅಂತ ಅರ್ಥ. ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ಏನು? ಅರಿವು ಎಂದರೆ ನೋಡಿ, ದೃಷ್ಟಿಯಲ್ಲಿ ನಡೆನುಡಿ ಸಮನ್ವಯವೇ ಅರಿವು. ಆದರೆ ತನ್ನಿಷ್ಟಕ್ಕೆ ತಾನು ಇರುವ ಕೆಲವು ತಿಳುವಳಿಕೆ ಜ್ಞಾನ ಮಾತ್ರ ಅಲ್ಲ, ಅದು ಕ್ರಿಯೆಯ ಅನುಭವದಿಂದ ಒಡಮೂಡುವುದು. ಮತ್ತೇನದು? ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು. ಅದೇ ಅರಿವು. ಮುದುಕಿಯು ರಾಹೀಲನ ಬಳಿ ಯುದ್ಧದ ಬಗ್ಗೆ ತಿರಸ್ಕಾರದಿಂದ ನುಡಿದ ಮಾತುಗಳು ಯಾವುವು? ರಾಹೀಲನ ಹತ್ರ ನಂಗೆ ಯುದ್ಧ ಅಂದ್ರೆ ಇಷ್ಟೆಲ್ಲ ಕಣಪ್ಪ ಅಂತ ಯಾವ ರೀತಿ ತಾಸ್ಕಾರದ ಮಾತುಗಳನ್ನ ಆಡ್ತಿದ್ರೆ, ಜಮೀನು ಆಸ್ತಿ ನನಗೆ ಸಾಕಷ್ಟಿತ್ತು, ನನ್ನ ಹತ್ರ ಜಾಸ್ತಿ ಆಸ್ತಿ ಇತ್ತು, ಈಗಲೂ ಇದೇನು, ಆದರೆ ನೆಮ್ಮದಿಯಿಂದ ಬದುಕಲು ಈ ಜನ ಬಿಡಬೇಕಲ್ಲ. ನನ್ನ ಹತ್ರ ಆಸ್ತಿ ಜಮೀನೆಲ್ಲ ಇದ್ರು ಜನ ನೆಮ್ಮದಿಯಾಗಿ ಬದುಕಲು ಬಿಡಬೇಕಲ್ಲ. ಯುದ್ಧವಂತೆ ಯುದ್ಧ, ಏನ್ ಯುದ್ಧ ಮಾಡಿ ಏನ್ ಪ್ರಯೋಜನ ಅಂತ. ಲಕ್ಷ್ಮಣನು ಅಣ್ಣನನ್ನು ಹೇಗೆ ಸಂತೈಸಿದನು? ನೋಡಿ, ತಾಳಿಕೋ ಅಣ್ಣ ತಾಳಿಕೋ, ಸೂರ್ಯನೇ ತೇಜಗೆಡಲು ಕಾಂತಿಯನ್ನು ನೀಡುವವರು ಯಾರು? ರಾಮನೇ ಧೈರ್ಯಗೆಡಲು ಲೋಕಕ್ಕೆ ಸ್ಥೈರ್ಯ ನೀಡುವವರು ಯಾರು?
ಎಂದು ಲಕ್ಷ್ಮಣನು ಅಣ್ಣನನ್ನು ಸಂತೈಸಿದನು. ಹೊಸಗಾಲದ ಹಸು ಮಕ್ಕಳನ್ನು ಹಕ್ಕಿ ಹೇಗೆ ಅರಸಿದೆ. ಹೊಸ ಮನ್ವಂತರದ ಪ್ರಗತಿಗೆ ಕಾರಣವಾಗಿದೆ. ಕಾಲ ಪಕ್ಷಿಯು ತನ್ನ ರೆಕ್ಕೆಯಲ್ಲಿ ಬೀಸುವ ಮೂಲಕ ಭೂಮಂಡಲದ ಜೀವಿಗಳಿಗೆ ಚೈತನ್ಯ ನೀಡಿ ಹೊಸ ಕಾಲದ ಹಸು ಮಕ್ಕಳನ್ನು ಹರಸಿ ಉತ್ತಮ ಭವಿಷ್ಯಕ್ಕಾಗಿ ಶುಭ ಹಾರೈಸುತ್ತೆ. ಪಾರ್ಥ ಭೀಮರ ಬಗ್ಗೆ ದುರ್ಯೋಧನನ ಅಭಿಪ್ರಾಯವೇನು? ತನ್ನ ಪ್ರೀತಿಯ ಗೆಳೆಯ ಕರ್ಣನನ್ನು ತನ್ನ ಪ್ರೀತಿಯ ತಮ್ಮನಾದ ದುಶ್ಯಾಸನನ್ನು ಕೊಂದ ಅರ್ಜುನನ ಭೀಮರು ಬದುಕಿರುವವರೆಗೆ ನನ್ನ ದೇಹದಲ್ಲಿ ಪ್ರಾಣ ಇರುವವರೆಗೆ ನಾನು ಸಂಧಿ ಮಾಡಿಕೊಳ್ಳಲು ಒಪ್ಪಂದ ಮಾಡಿಕೊಳ್ಳಲು ನಾವು ಒಪ್ಪಲ್ಲ ಅಂತ. ವಸಂತದ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ನೋಡಿ. ಇದರಲ್ಲಿ ಒಡೆಯನ ಅಂಗಳದಲ್ಲಿ ಮೈತುಂಬಿ ನಿಂತ ಮಾವಿನ ಮರಗಳು, ರೆಕ್ಕೆ ಬಿಚ್ಚಿ ಸ್ವಚ್ಛಂದವಾಗಿ ಹಾರುತ್ತಿರುವ ಹಕ್ಕಿಗಳು, ಮನದುಂಬಿ ಹಾಡುವ ಕೋಗಿಲೆಗಳು, ಕಡಲುಕ್ಕಿ ಹರಿಯುತ್ತಿರುವಂತಹ ಸಂಭ್ರಮ. ಸೊ ಇದು ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ವ್ಯಕ್ತವಾಗಿದೆ. ನೋಡಿದ ಮಣ್ಣ ಬಂದ ಈಗ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರಗಳೇನು ತಗೊಂಡ್ರು ನೋಡಿ. 1919 ಏಪ್ರಿಲ್ 13ರಂದು ಜಲಿಯನ್ ವಾಲಾಬಾಗ್ನಲ್ಲಿ ಶಾಂತಿಯುತ ಸಭೆ ಸಂಘಟಿಸಿದ್ದರು. ಸುಮಾರು 20,000 ಜನರಿಂದ ಅವರಿಗೆ ಯಾವ ಎಚ್ಚರಿಕೆಯನ್ನು ಕೊಡದೆ ಜನರಲ್ ಡಯರ್ ನೋಡಿ, ಜನರಲ್ ಡಯರ್ ಪಾಪ ಅವರೆಲ್ಲ ಸುಟ್ಟಾಕ್ಬಿಡ್ತಾನೆ. ತನ್ನ ಸೈನಿಕರ ಗುಂಡಿನ ದಾಳಿ ನಡೆಸಲು ಆಜ್ಞೆ ನೀಡಿದ. ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ 400 ಜನ ಕೊಲ್ಲಲ್ಪಟ್ಟರು, 1200ಕ್ಕೂ ಹೆಚ್ಚು ಜನರು ಗಾಯಗೊಂಡರು. ಈ ಮಾರಣ ಹೋಮದಲ್ಲಿ ಭಗತ್ ಸಿಂಗ್ನ ಮನಸ್ಸಿನಲ್ಲಿ ಅಚ್ಚಳಿಯದ ಪ್ರಭಾವವನ್ನು ಬೀರಿತು. 1921ರಂದು ಅವರು ತಮ್ಮ ನಿರ್ಧಾರದ ಬಂದ ಒಂದಲ್ಲ ಒಂದು ದಿನ ಈ ದಮನಕಾರಿ ಪ್ರಭುತ್ವವನ್ನು ಧ್ವಂಸ ಮಾಡಲು ಏನನ್ನಾದರೂ ಮಾಡಿಯೇ ತೀರುತ್ತೇನೆಂದು, ಆಗ ಕ್ರೂರ ಬ್ರಿಟಿಷ್ ಆಳ್ವಿಕೆಯ ಅಂತ್ಯವಾಗುತ್ತೆಂದು ಹೇಳಿದನು. ವೆರಿ ಇಂಪಾರ್ಟೆಂಟ್. ಭಗತ್ ಸಿಂಗನ ಶರಣಾಗುವ ಭಾವ ಅಕ್ಕಮಹಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ? ಶ್ರೀಗಂಧವನ್ನು ಕಡಿದು ಕೊರೆದು ತೆಗೆದರು, ಏನು ಆದರೆ ತನ್ನ ಕಂಪನ ಬಿಡುವುದಿಲ್ಲ. ಹಾಗೆ ಬಂಗಾರವು ಎಷ್ಟೇ ಕತ್ತರಿಸಿ ಬಡಿಸಿಕೊಂಡರೂ ತನ್ನ ಹೊಳಪನ್ನು ಕಳೆದುಕೊಳ್ಳುವುದಿಲ್ಲ. ಹಾಗೆಯೇ ಕಬ್ಬನ್ನು ಸಹ ಗಾಣದಲ್ಲಿ ಅರೆದರೂ ಕಾಯಿಸಿದರೂ ತನ್ನ ಸಿಹಿಯನ್ನು ಬಿಡುವುದಿಲ್ಲ. ಅಂತೆಯೇ ನೀನು ನನ್ನನ್ನು ಎಷ್ಟೇ ಪರೀಕ್ಷೆ ಒಳಪಡಿಸಿದರೂ ಕೊಂದರೂ ನಾನು ನಿನ್ನನ್ನು ಶರಣು ಎನ್ನುವುದನ್ನು ಬಿಡುವುದಿಲ್ಲ. ನೋಡಿ, ಎಂತ ನಮ್ಮ ಭಗತ್ ಸಿಂಗ್ ಎಷ್ಟು ಗ್ರೇಟ್. ಪೈಗಳು ತಮ್ಮನ್ನು ನೂಲು ಮದುವೆಗೆ ಹೇಗೆ ಸಿದ್ಧತೆ ಮಾಡಿಕೊಂಡಿದ್ದರು ನೋಡಿ. ವೆರಿ ಇಂಪಾರ್ಟೆಂಟ್. ಚಪ್ಪರದಲ್ಲಿ ಒಂದು ಕಡೆಯಲ್ಲಿ ಲಾಡುಗಳಿಗೆ ಕಟ್ಟುತ್ತಾರೆ, ಮತ್ತೊಂದು ಕಡೆ ಮಂಡಿಗಳನ್ನು ಮಡಚುತ್ತಾರೆ, ಬೇರೊಂದು ಕಡೆ ಸೇವಿಗೆಯನ್ನು ಒತ್ತುತ್ತಾರೆ. ಓಕೆ ಈಗ ಕವಿ ಪರಿಚಯ, ಕಾಲ, ಸ್ಥಳ ಅವೆಲ್ಲ ಬರೀಬೇಕು ನೋಡಿ. ಪುತಿನ ಅವರ ಫುಲ್ ಹೆಸರು ಬಂದು ಪುರೋಹಿತ ತಿರುವನಾರಾಯಣ ಅಯ್ಯಂಗರ್ ನರಸಿಂಹಾಚಾರ್ಯ. ಇವರು ಕ್ರಿಸ್ತಶಕ 1905ರಂದು ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಜನಿಸಿದರು. ಆಯ್ತಾ, ಸ್ಥಳ ಆಯ್ತು, ಪೂರ್ತಿ ಹೆಸರಾಯ್ತು, ಯಾವ ಹುಟ್ರೆ ಆಯ್ತು. ನವೋದಯದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ಪುತಿನರವರು ಅಹಲ್ಯೆ, ಗೋಕುಲ, ನಿರ್ಗಮನ, ಶಬರಿ, ವಿಕಟ ಕವಿ, ವಿಜಯ, ಹಂಸದ ಮಾಯಾವತಿ ಮತ್ತು ಇತರ ರೂಪಕಗಳು, ಹಣತೆ, ರಸ ಸರಸ್ವತಿ, ಗಣೇಶ ದರ್ಶನ, ಶಾರದೆಯ ಮಿನಿ, ರಥಸಪ್ತಮಿ ಇವರ ಪ್ರಮುಖ ಕೃತಿಗಳಾಗಿವೆ. ಕೃತಿಗಳು ಇವರ ಹಂಸದಮಯಂತಿ ಮತ್ತು ಇತರ ರೂಪಗಳಿಗೆ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ ನೋಡಿ. ವೆರಿ ಇಂಪಾರ್ಟೆಂಟ್. ಅದಕ್ಕೆ ಹಂಸದಮಯಂತಿ. ಶ್ರೀ ಹರಿಶ್ಚರಿತೆ ಕೃತಿಗೆ ಪಂಪ ಪ್ರಶಸ್ತಿ ಲಭಿಸಿದೆ. ಇಷ್ಟೇ. ಬಟ್ ನಮ್ಮ ಅಣ್ಣ ರನ್ನ ಕನ್ನಡದ ರತ್ನಾತ್ರಯರಲ್ಲಿ ಒಬ್ಬರಲ್ಲಿ ರನ್ನರು ನೋಡಿ. ಕ್ರಿಸ್ತಶಕ 1949 ಬಾಗಲಕೋಟೆ ಜಿಲ್ಲೆಯ ಈಗಿನ ಮುದೋಳು ಗ್ರಾಮದಲ್ಲಿ ಜನಿಸಿ ತಂದೆ ಜಿನವಲ್ಲಭ, ತಾಯಿ ಅಬಲಾಂಬೆ. ಆಗ ಇವರು ಸಹಸ್ರ ಭೀಮ ವಿಜಯ, ಗದಾಯುದ್ಧ,
ಅಜಿತ ತೀರ್ಥಕ ಪುರಾಣತಿಲಕಂ, ಪರಶುರಾಮಚರಿತಂ, ಚಕ್ರೇಶ್ವರ ಚರಿತಂ ಎಂಬ ಕಾವ್ಯಗಳನ್ನು ಬರೆದಿದ್ದಾರೆ. ರನ್ನ ಕಂದ ಎಂಬ ನಿಘಟ್ಟನ್ನು ಬರೆದಿರುವುದಾಗಿ ತಿಳಿದಿದೆ. ಇದು ನೋಡಿ, ಇವರನ್ನು ಕವಿ ಚಕ್ರವರ್ತಿ ಅಂತ ಕರೀತಾರೆ, ಚಕ್ರವರ್ತಿ ರನ್ನ. ಓಕೆ, ನೆಕ್ಸ್ಟ್ ಇದು ಏನು ಪ್ರಸ್ತಾರ ಹಾಕಿ ಗಣ ವಿಂಗಡಣೆ ಮಾಡಿ ಛಂದಸ್ಸನ್ನ ಮಟ್ಟ ಹೊಡೆದು ನೋಡಿದು ಚಂಪಕ ಮಾಲ ವೃತ್ತ, ಅದು ನಜ ಭಜ ಜಜರ. ಇದು ನೋಡಿ ಅಲಂಕಾರ. ನೆಕ್ಸ್ಟ್ ವಸಂತ ಮಾಸದಲ್ಲಿ ಹೂ ಬಿಟ್ಟ ಮರಗಿಡಗಳು ಮಧು ಒಣಗಿತಿಯಂತೆ ಶೋಭಿಸುತ್ತಿದ್ದವು. ಅಂದ್ರೆ ಈಗ ಹೂ ಬಿಡುವಂತ ಮರಗಳನ್ನ ಯಾವ ಮಧು ಒಣಗಿತಿಯಂತೆ ಅಂದ್ರೆ ಅದಕ್ಕೇನು ಕಂಪೇರ್ ಮಾಡ್ತಿದಾರಲ್ಲ, ಕಂಪ್ಯಾರಿಸನ್ ಆಗ್ತಿದೆ. ಓಕೆ, ಅಲಂಕಾರ ಯಾವುದು? ಉಪಮಾನ ಅಲಂಕಾರ. ಲಕ್ಷಣ ಎರಡೂ ವಸ್ತುಗಳನ್ನು ಪರಸ್ಪರ ಹೋಲಿಕೆ ಮಾಡ್ತಾರೆ. ಅದಕ್ಕೆ ಉಪಮೇಯ ಏನಾಯ್ತು? ವಸಂತದಲ್ಲಿ ಹೂ ಬಿಡುವ ಮರಗಳು, ಅದು ಉಪಮೇಯ. ಉಪಮಾನ ಯಾವುದು? ಮಧು ಒಣಗಿತ್ತಿಯಂತೆ, ಮಧು ಒಣಗಿತ್ತಿ. ಅಂತೆ ಅನ್ನೋದೇನು? ದಟ್ ಈಸ್ ಉಪಮವಾಚಕ. ಶೋಭಿಸುತ್ತಿತ್ತು, ದಟ್ ಈಸ್ ಸಮಾನ ಧರ್ಮ. ಸಮನ್ವಯ, ಇಲ್ಲಿ ಉಪಮೇಯವಾದಂತಹ ವಸಂತ ಮಾಸದಲ್ಲಿ ಹೂ ಬಿಡುವ ಮರಗಿಡಗಳನ್ನು ಉಪಮಾನವಾದ ಮಧು ಒಣಗಿತ್ತಿಯಂತೆ ಹೋಲಿಸಿ ವರ್ಣಿಸಲಾಗಿದೆ. ಅದರಿಂದ ಇದು ಉಪಮಾನಕಾರವಾಗಿದೆ. ನೋಡಿ, ಇದು ಗಾದೆ ಮಾತು. ಹೆತ್ತ ತಾಯಿ ಒತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು. ಎಷ್ಟು ಇಂಪಾರ್ಟೆಂಟ್ ಇದು. ನೋಡಿ, ಇದನ್ನ ಇಲ್ಲಿ ಕೊಟ್ಟಿದ್ದೀನಿ 32 ಆನ್ಸರು. ಸ್ವಲ್ಪ ಇದನ್ನ ರೆಫರ್ ಮಾಡ್ಕೊಳ್ಳಿ. ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ನಾನು ಹಾಕಿರ್ತೀನಿ ಆನ್ಸರ್ಸ್ನ, ಇದು PDF ನ, ಅದನ್ನು ನೀವು ರೆಫರ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನೋಡಿ, ಈಗ ದೂರದ ಬೆಟ್ಟ ನುಣ್ಣಗೆ, ಇದು ಅಷ್ಟೇ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೋಡಿ ಓದಿ ರೆಫರ್ ಮಾಡ್ಕೊಳ್ಳಿ. ನೋಡಿ, ನೆಕ್ಸ್ಟ್ ಸಂದರ್ಭ ನಾನು ಮುಖ ಮೇಲಾಗಿ ಬಿದ್ದೆನು. ನಮ್ಮ ಯಾರು ಹೇಳಿ? ನಮ್ಮ ಯಾರು ವ್ಯಾಘ್ರಗೀತೆಯಲ್ಲಿ ಬರ್ತದಲ್ಲ, ಆಗ ಹುಲಿ ಅಟ್ಟಿಸ್ಕೊಂಡ್ ಬಂದಾಗ ಅವ್ರು ಬೀಳ್ತಾರಲ್ಲ, ಶಾನುಭೋಗ್ರು. ಅದು ನೋಡಿ, ವಾಕ್ಯದಲ್ಲಿ AN ಮೂರ್ತಿರಾವ್ ಅವರು ರಚಿಸಿರುವರು. ಸಮಗ್ರ ಲಲಿತ ಪ್ರಬಂಧಗಳು ಕೃತಿಯಿಂದ ಆಯ್ದ ವ್ಯಾಘ್ರಗೀತೆ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ನೋಡಿ, ಫಸ್ಟ್ ಆಯ್ಕೆ, ನೆಕ್ಸ್ಟ್ ಸಂದರ್ಭ, ನೆಕ್ಸ್ಟ್ ಸ್ವಾರಸ್ಯ. ಇಷ್ಟು ಬಾರ ಸಾಕು ಸಂದರ್ಭಕ್ಕೆ. ಮನುಷ್ಯರಂತೆ ಟ್ರೋಪಿಗೆ ಎಲ್ಲವೇ. ನೋಡಿ, ಇದು ಅಷ್ಟೇ ಆಯ್ಕೆ, ಸಂದರ್ಭ, ಸ್ವಾರಸ್ಯ, ಇದನ್ನು ಬರೀರಿ. ನೆಕ್ಸ್ಟ್ ಇದು ಅಷ್ಟೇ 35th ಅಷ್ಟೇ. ನೆಕ್ಸ್ಟ್ 36 ಎಲ್ಲ ನಾನು ಡಿಸ್ಕ್ರಿಪ್ಷನ್ ಹಾಕ್ತೀನಿ, ರೆಫರ್ ಮಾಡ್ಕೊಳ್ಳಿ. ಇದು ಅಷ್ಟೇ 37th ಅಷ್ಟೇ, 39th ಅಷ್ಟೇ. ನೆಕ್ಸ್ಟ್ ನೋಡಿ, ನಮ್ಮ 38th ಇದು ನಮ್ಮ ಇದು ಪದ್ಯ. ಅದಾದ್ಮೇಲೆ ನೆಕ್ಸ್ಟ್ ನೋಡಿ, ಈ ಕೆಳಗಿನ ಪದ್ಯ ಭಾಗವನ್ನು ಓದಿ ಅರಸರಿಸಿಕೊಂಡು ಅಡಕವಾಗಿರುವಂತಹ ಮೌಲ್ಯಾನುರಿತ ಸಾರಾಂಶ ಬರೀಬೇಕಿದಕ್ಕೆ. ಸಾರಾಂಶ ಇದನ್ನ ಬರೆದರೆ ಯಾರು? ಕವಿ. ಯಾವ ಕೃತಿಯಿಂದ ಆಯ್ಕೆ ಆಗಿದೆ, ಮತ್ತೆ ಯಾವ ಪದ್ಯ ಭಾಗದಿಂದ ಆಯ್ಕೊಂಡಿದ್ದಾರೆ. ಸೊ ಇದ್ರದ್ದು ನಿಮಗೆ ಏನು ಅರ್ಥ ಆಗಿದೆ ಸಮ್ಮರಿಯಿಂದ ಬರೀಬೇಕು. ನೋಡಿ, ಇದನ್ನು ಕೂಡ ಹಾಕಿದ್ದೀನಿ. ಸೊ ಇಷ್ಟು ಇದನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಬರೀಬೇಕು. ಸೊ ಇದನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದೇ PDF ಹಾಕಿರ್ತೀನಿ, ಸೊ ರೆಫರ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ನೋಡಿ, 8th ವಾಕ್ಯ, ಇದು ವೆರಿ ಇಂಪಾರ್ಟೆಂಟ್. ನಾಲ್ವಡಿ ಕೃಷ್ಣರಾಜ ಒಡೆಯರಲ್ಲಿ ಮಾದರಿ ಮೈಸೂರು ರಾಜ್ಯ ಹೇಗಾಯಿತು? ವೆರಿ ಇಂಪಾರ್ಟೆಂಟ್. ನೋಡಿ, ಇದು ಕೆಲವೊಂದು ಬುಲೆಟ್ ಪಾಯಿಂಟ್ಗಳನ್ನ ಹಾಕಿದ್ರೆ ಅಂದ್ರೆ ಆ ಬುಲೆಟ್ ಪಾಯಿಂಟ್ಗಳನ್ನ ನೀವು ಏನ್ ಮಾಡಬೇಕು? ಅಂಡರ್ಲೈನ್ ಮಾಡಬೇಕು. ನೋಡಿ, 1902ರಲ್ಲಿ ಆಗಸ್ಟ್ 8ರ ತಾರೀಕಿನಿಂದ ಮೈಸೂರು ರಾಜ್ಯ ನೇರ ಉಸ್ತುವಾರಿ ಪಡೆದ ನಾಲ್ವಡಿ ಕೃಷ್ಣರಾಜ ಒಡೆಯರು. ನೆಕ್ಸ್ಟ್ ಇವರು ಪ್ರತಿನಿಧಿ ಸಭೆಯನ್ನು ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ನ್ಯಾಯ ವಿಧೇಯಕ ಸಭೆಗಳನ್ನು ಸ್ಟಾರ್ಟ್ ಮಾಡ್ತಾರೆ. ಆಡಳಿತ ವಿಕೇಂದ್ರೀಕರಣಕ್ಕಾಗುತ್ತೆ. ಗ್ರಾಮ ನೈರ್ಮಲೀಕರಣ, ವೈದ್ಯ ಸಹಾಯ, ವಿದ್ಯಾ ಪ್ರಚಾರ, ನೀರಿನ ಸೌಕರ್ಯ, ಪ್ರಯಾಣ ಸೌಲಭ್ಯಗಳನ್ನು ಒದಗಿಸ್ತಾರೆ. ಮತ್ತೆ ಇವರು ಕನ್ನಡ ಸಾಹಿತ್ಯ ಪರಿಷತ್ ಭವನವನ್ನ ಪ್ರಾರಂಭಿಸ್ತಾರೆ. ಏಷ್ಯಾದಲ್ಲಿ ಮೊದಲ ಜಲವಿದ್ಯುತ್ ಯೋಜನೆಯಾದಂತಹ ಶಿವನಸಮುದ್ರದ ಬಳಿ ಕಾವೇರಿ ನದಿಗೆ ಜಲವಿದ್ಯುತ್ ಯೋಜನೆ 1900ರಲ್ಲಿ ಶಿವನಸಮುದ್ರದ ಬಳಿ ಕಾವೇರಿ ನದಿಯಲ್ಲಿ ಜಲವಿದ್ಯುತ್ ಉತ್ಪಾದನೆ ಕೇಂದ್ರ ಪ್ರಾರಂಭ ಆಯಿತು. ಬಟ್ ಕಂಪ್ಲೀಟ್ 2002 ಕಂಪ್ಲೀಟ್ ಆಗುತ್ತೆ. 2005ರಲ್ಲಿ ಬೆಂಗಳೂರಿಗೆ ಕರೆಂಟ್ ಬರುತ್ತೆ. ಇದು ಭಾರತದ ಮಾತ್ರವಲ್ಲದೆ ಏಷ್ಯಾ ಖಂಡದಲ್ಲೇ ಮೊದಲ ಜಲವಿದ್ಯುತ್ ಯೋಜನೆಯಾಗಿದೆ. ದಟ್ ಈಸ್ 2002ರಲ್ಲಿ ಮಾಣೆವಿಲಾಸ ನದಿಗೆ ಕಟ್ಟಲಾಯಿತು. 1911ರಲ್ಲಿ ಕೃಷ್ಣರಾಜ KRS ಬೃಹತ್ ಮುಂಗಾಣಿಯ ಕೊಡುಗೆ. ಪ್ರಾಥಮಿಕ ಮತ್ತು ಮಾಧ್ಯಮ ವಿದ್ಯಾಭ್ಯಾಸಗಳಲ್ಲಿ ಉಚಿತ ಮತ್ತು ಕಡ್ಡಾಯವಾಗಿ ಪ್ರಾರಂಭಿಸಲಾಯಿತು. ಇದು ಮೈಸೂರು, ಮಾದರಿ ಮೈಸೂರು. ಎಷ್ಟು ಬರೀಬೇಕು ನೀವು. ಮತ್ತು ವಿಶ್ವೇಶ್ವರಯ್ಯನವರು ಮೈಸೂರು ದಿವಾನರಾಗಿ ಸಲ್ಲಿಸಿದ ಸೇವೆಗಳು ಕುರಿತು ಬರೆಯಿರಿ. ನೋಡಿ, ಅವ್ರು ಏನು ಮಾಡಿದ್ರು? ದಕ್ಷತೆ ಮತ್ತು ಪ್ರಾಮಾಣಿಕತೆಗೆ ಒತ್ತು, ನ್ಯಾಯಾಂಗ ಮತ್ತು ಕಾರ್ಯಾಂಗದ ಅಧಿಕಾರಗಳನ್ನು ಪ್ರತ್ಯೇಕಿಸಿದ್ದರು, ಅಜಮಾಯಿಷ್ ಕಾರ್ಯ ಮತ್ತೆ ಪ್ರಾಥಮಿಕ ಶಿಕ್ಷಣ ನಿರ್ಬಂಧನೆ. 1913ರಲ್ಲಿ ಪ್ರಾಥಮಿಕ ಶಿಕ್ಷಣ ನಿರ್ಬಂಧನೆ ಮಾಡಿರು. ಪ್ರೌಢ ಶಿಕ್ಷಣದ ಅಂತಿಮ ಪರೀಕ್ಷೆ ನಡೆಸುವಲ್ಲಿ ಯೋಜನೆ ಆಯಿತು.
ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಲು ಅವರು ಪ್ರಮುಖ ಕಾರಣ ಆಗಿರ್ತಾರೆ. ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣಕ್ಕೆ ಆದ್ಯತೆ, ಕೈಗಾರಿಕರಣವೇ ಇಲ್ಲದ ವಿನಾಶ, ಅಣ್ಣ ಇವರೇ ಹೇಳಿದ್ದು, ನಮ್ಮ ವಿಶ್ವೇಶ್ವರಯ್ಯವರು. ಭದ್ರಾವತಿ ಹುಕ್ಕು ಮತ್ತೆ ಕೈಗಾರಿಕೆ, ಅದು ನೆಕ್ಸ್ಟ್ 2013ರಲ್ಲಿ ಮೈಸೂರು ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡ್ತಾರೆ. ನೋಡಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನ ನೆನ್ಪಿಟ್ಕೊಳ್ಳಿ ಸಾಕು, ಅದನ್ನ ಸೇರಿಸಿ ಬರೀಬಹುದು ಅಷ್ಟೇ. ಫೀಡರ್ ಬ್ಯಾಂಕ್ ಆಫ್ ಕೈಗಾರಿಕೆ ಹೂಡಿಕೆ, ಸಾರ್ವಜನಿಕ ಜೀವ ವಿಮಾ ಯೋಜನೆ ಆಯ್ತು, ಪ್ರಾಂತೀಯ ಸಹಕಾರ ಬ್ಯಾಂಕ್ ಆಯ್ತು. ನೆಕ್ಸ್ಟ್ ದೃಷ್ಟಿಕೋನ, ಯಾವುದು ಆಯವ್ಯಯದಲ್ಲಿ ಹೊಸ ದೃಷ್ಟಿಕೋನವನ್ನು ಕಂಡುಹಿಡಿದರು, ಮೈಸೂರು ಮಾದರಿ ವಿವರ ಆಯ್ತು. ನೋಡಿ, ಪಾಂಡವರನ್ನು ರಕ್ಷಿಸಬೇಕೆಂದು ನಿರ್ಧರಿಸಿದ ಶ್ರೀಕೃಷ್ಣನು ಕರ್ಣನಿಗೆ ಒಡ್ಡಿದ ಆಮಿಷಗಳನ್ನು ಸಂಗ್ರಹಿಸಿ ಬರೆಯಿರಿ. ನೋಡಿ, ಇದನ್ನು ಕೂಡ ಆನ್ಸರ್ನ ಹಾಕಿದ್ದೀನಿ. ಸೊ ಇದನ್ನ ರೆಫರ್ ಮಾಡ್ಕೊಳ್ಳಿ, ಬುಲೆಟ್ ಪಾಯಿಂಟ್ ಅಲ್ಲಿ ಇರೋದನ್ನ ಚೆನ್ನಾಗಿ ತಿಳ್ಕೊಳ್ಳಿ, ಅದನ್ನ ಸೇರಿಸಿ ನಿಮ್ಮ ಓನ್ ವರ್ಡ್ಸ್ ಅಲ್ಲಿ ಬರೆಯಿರಿ, ಅಷ್ಟೇ, ಮುಗೀತು ಅಷ್ಟೇ. ನೋಡಿ, ಇದು ಅಷ್ಟೇ ಸೇಮ್. ನೆಕ್ಸ್ಟ್ ನೋಡಿ, ಈಗಿನ ಗದ್ಯ ಭಾಗದಲ್ಲಿ ಮನಸ್ಸಿನಲ್ಲಿ ಓದಿಕೊಂಡು, ಅದೇ ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಅದನ್ನು ನೀವು ಓದ್ಕೊಂಡು ಕೆಳಗಡೆ ಆನ್ಸರ್ನ ಮಾಡಬೇಕು. ಆನ್ಸರ್ನ ಮಾಡಿದ್ದೀನಿ. ನೆಕ್ಸ್ಟ್ ನೋಡಿ, ಇದು ಯಾವುದು ಲೆಟರ್ಸ್. ನೀವು ಅವಿನಾಶ್ ಎಂದು ಭಾವಿಸಿ ಶಾಲೆಯ ಮಳೆ ಕೊಯ್ದು ತೊಟ್ಟಿ ನಿರ್ಮಿಸುವಂತೆ ಕೋರಿ ನಗರಸಭೆಗೆ ಒಂದು ಅಫಿಷಿಯಲ್ ಲೆಟರ್ ಬರೀಬೇಕು. ನೋಡಿ, ಅವಾಗ ಯಾರಿಂದ? ಅವಿನಾಶ್ ಇಂದ. ಯಾರಿಗೆ? ನಗರಸಭೆಗೆ. ಓಕೆ, ಸೊ ಇದು ಬರೆದು ಲಾಸ್ಟಿಗೆ ಇವರಿಗೆ. ಗೊತ್ತಲ್ಲ ನಿಮಗೆ, ಲೆಟರ್ ರೈಟಿಂಗ್ ಬರೆಯೋದು ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಇನ್ನೊಂದು, ನೀವು ಸರ್ಕಾರಿ ನೇಹ ಎಂದು ಭಾವಿಸಿಕೊಂಡು ಶಾಲಾ ವಾರ್ಷಿಕವಾಗಿ ಹುಬ್ಬಳ್ಳಿ ಧಾರವಾಡದ ವಾಸವಿರುವ ನಮ್ಮ ಜ್ಯೋತಿಯವರನ್ನ ನೀವು ಆಹ್ವಾನಿಸಬೇಕು ಎಂಬ ಹೆಸರಿನ ತಾಯಿಯವರಿಗೆ. ಓಕೆ, ತಾಯಿ ಕ್ಷೇಮ. ನೋಡಿ, ಪೂಜ್ಯ ಮಾತೃಶ್ರೀರವರಿಗೆ. ಇದನ್ನ ಬರೆದು ನೋಡಿ, ಈ ರೀತಿ ಲೆಟರ್ ರೆಪ್ರೆಸೆಂಟ್ ಮಾಡಬೇಕು. ನೆಕ್ಸ್ಟ್, ಸಾಮಾಜಿಕ ಪಿಡುಗುಗಳು. ಸಾಮಾಜಿಕ ಪಿಡುಗುಗಳು ಏನೇನಿದೆ ನೋಡಿ, ಸಾಮಾಜಿಕ ಪಿಡುಗುಗಳಲ್ಲಿ ವ್ಯಕ್ತಿತ್ವದ ವಿಕಾಸದ ಅಡ್ಡಿ ಉಂಟಾಗಿರುವಂತಹ ಶಕ್ತಿಯನ್ನು ಸಾಮಾಜಿಕ ಪಿಡುಗು ಅಂತಾರೆ. ವ್ಯಕ್ತಿಯ ವ್ಯಕ್ತಿತ್ವ ವಿಕಾಸನಕ್ಕೆ ಅಡ್ಡಿಯನ್ನು ಉಂಟು ಮಾಡುವ ಶಕ್ತಿ, ದಟ್ ಇಸ್ ಸಾಮಾಜಿಕ ಪಿಡುಗುಗಳು. ಅದರಲ್ಲಿ ಯಾವುದು ನೋಡಿ, ವೆರಿ ಇಂಪಾರ್ಟೆಂಟ್, ನೀವು ಬರೆಯಬೇಕು ಇದನ್ನ. ಬಡತನ, ನಿರುದ್ಯೋಗ, ಅಜ್ಞಾನ, ಎಜುಕೇಶನ್ ಇಲ್ಲದಿರೋದು, ಅನಕ್ಷರತೆ, ಜಾತೀಯತೆ, ಸ್ತ್ರೀ ಶೋಷಣೆ, ಮಾದಕ ವಸ್ತುಗಳ ಸೇವನೆ, ಇವೇ ಮೇನು ಸಾಮಾಜಿಕ ಪಿಡುಗುಗಳು. ಈ ವರ್ಡ್ ನೀವು ಬರೀಲೇಬೇಕು. ನೆಕ್ಸ್ಟು ಏನು, ಬಡತನ ಮತ್ತೆ ನಿರುದ್ಯೋಗ ಸಮಸ್ಯೆ ತಲೆದೋರ್ತಿದೆ. ನೋಡಿ, ಬಡತನ ನಿರುದ್ಯೋಗ ಜಾಸ್ತಿ ಆಯ್ತದೆ ಈಗ. ಇದನ್ನ ನೀವು ಯಾವ ರೀತಿ ನಿವಾರಣೆ ಮಾಡ್ತೀರಿ? ನಿರ್ವಹಣೆ ಅಥವಾ ಉಪಾಯ ಏನ್ ಮಾಡ್ತೀರಿ? ಯುವತಿಯರ ಮಾದಕ ಪ್ರಯೋಗಗಳಲ್ಲಿ ಹಾನಿಯನ್ನು ಜನರಿಗೆ ತಿಳಿಸುವುದು, ಅದರಿಂದ ಆಗುವಂತಹ ಹಾನಿ, ಮಾದಕ ವಸ್ತುಗಳಿಂದ ಆಗುವಂತಹ ಹಾನಿಯನ್ನ ಇವರಿಗೆ ಯುವತಿಯರಿಗೆ ತಿಳಿಸೋದು. ಉತ್ಪಾದನೆ ಮತ್ತು ಮಾರಾಟವನ್ನು ನಿಷೇಧ ಮಾಡೋದು. ಜನಸಂಖ್ಯಾ ಸ್ಫೋಟ ತಡೆಗಟ್ಟುವುದರಿಂದ ಬಡತನ, ದಾರಿದ್ರ್ಯವನ್ನು ಕಡಿಮೆ ಮಾಡುವುದು. ಜನಸಂಖ್ಯೆ ಜಾಸ್ತಿ ಆಗ್ತಾನೆ, ಕಾಂಪಿಟೇಷನ್ ಜಾಸ್ತಿ ಆಗೋದು. ಜನಸಂಖ್ಯೆನೇ ಇಲ್ಲ ಅಂದ್ರೆ ಬಡತನ ಕಮ್ಮಿ ಆಗುತ್ತೆ ಅಂತ. ಸ್ತ್ರೀ ಶೋಷಣೆ ನಿಲ್ಲಿಸಬೇಕಂದ್ರೆ ಸ್ತ್ರೀಯರಿಗೆ ಯೋಗ್ಯ ಶಿಕ್ಷಣ ನೀಡುವುದು, ಒಳ್ಳೆ ಶಿಕ್ಷಣ ಕೊಡೋದು, ಒಳ್ಳೆ ಗುಡ್ ಎಜುಕೇಶನ್, ಆಮೇಲೆ ಪುರುಷರಂತೆ ಸಮಾನತೆ ಮಾಡೋದು. ಜಾತ್ಯತೆಯನ್ನು ಒಗ್ಗಡಿಸಲು ಶಿಕ್ಷಣ ಸಮುದಾಯದಲ್ಲಿ ಧಾರ್ಮಿಕ ಸಂಘಗಳನ್ನು ಮಾನವೀಯತೆಯನ್ನು ಬೆಳೆಸುವ ಕಾರ್ಯಕ್ರಮಗಳನ್ನು ಏರ್ಪಡಿಸುವುದು. ಮಾನವೀಯತೆಯನ್ನು ಬೆಳೆಸೋದು. ಉಪಸಂಹಾರ ನೋಡಿ, ಯಾವುದೇ ಬರೀರಿ ಉಪಸಂಹಾರ ಬರೆಯಲೇಬೇಕು. ಸಾಮಾಜಿಕ ಹಿತವೇ ತನ್ನ ಹಿತವೆಂದು ಬದುಕಬೇಕಾದ ಮಾನವರು ಇಂದು ಸಾಮಾಜಿಕ ಪಿಡುಗುಗಳು, ಸಮಸ್ಯೆಗಳ ಸುಳಿಯಲ್ಲಿ ಸಿಕ್ಕಿ ನುಲುಕಿ ಹೋಗುತ್ತಿದ್ದಾರೆ. ಇದರಿಂದ ದೇಶದ ಅಭಿವೃದ್ಧಿಗೆ ಮಾರಕಗಳಾಗುತ್ತಿವೆ. ಆದ್ದರಿಂದ ಸಮಾಜದ ಸಂಸ್ಕಾರ ಮುಖ್ಯವಾಗಿ ಯುವಜನಾಂಗವು ಎಚ್ಚೆತ್ತುಕೊಳ್ಳಬೇಕು ಈ ಪಿಡುಗುಗಳಿಂದ. ಆದ್ದರಿಂದ ಕೆಡುಕುಗಳನ್ನು ನಿಗ್ರಹಿಸಲು ಈ ಥರ ಮಾತ್ರ ನಿಮ್ಮ ಸಮಾಜವನ್ನು ನೀವೇನು ಮಾಡ್ಬೋದು, ಒಂದು ರೀತಿ ಉದ್ಧಾರ ಮಾಡಬಹುದು. ನೀವು ಉದ್ಧಾರ ಆಗಿ ಸಮಾಜನ ಉದ್ಧಾರ ಮಾಡ್ಬೋದು ಅಂತ. ಇದು ಶಾಲಾ ಸಂಸದೀಯ ಚಟುವಟಿಕೆ. ಅಂದ್ರೆ ನೀವು ಎಲೆಕ್ಷನ್ ವೋಟ್ ಹಾಕಿ ಎಲೆಕ್ಷನ್ ಭಾಗವಹಿಸಿ ನೀವು ಯಾವ ಮಿನಿಸ್ಟರ್ಗಳಾಗಿರ್ತಿರಲ್ಲ, ಸೊ ಅದ್ರ ಬಗ್ಗೆ ನೀವು ಓನಾಗಿ ಬರೀಬಹುದು. ನೋಡಿ, ದಿನಾಂಕ, ಘೋಷಣೆ, ನಾಮಪತ್ರ ಯಾವ ಸಲ, ಗಡುವು, ಹಿಂಪಡೆಯುವುದು, ಅವಕಾಶ, ಚುನಾವಣೆಯ ಚಿಹ್ನೆ ನೀಡುವುದು, ಮತ ಪ್ರಚಾರ, ಅವಕಾಶ, ಮತದಾನ ಫಲಿತಾಂಶ ಘೋಷಣೆ, ಇವೆಲ್ಲನೂ ಬರೆಯೋದು. ಇಷ್ಟು ನಿಮ್ಮ ಕನ್ನಡ ಇವತ್ತು ಈ ದಿನ ನಡೆದಿರುವಂತಹ ಕನ್ನಡ ಎಕ್ಸಾಮಿನೇಷನ್ ಸ್ಟೇಟ್ ಲೆವೆಲ್. ಇದನ್ನ ನಾನು ವಿಡಿಯೋನ ಕೆಲವೊಂದು ಕ್ವಶನ್ಸ್ಗಳನ್ನ ಎಕ್ಸ್ಪ್ಲೇನ್ ಮಾಡಿದೀವಿ, ಕೆಲವೊಂದು ಹಾಗೆ ಹೇಳಿದ್ದೀನಿ. ಸೊ ನೀವೇನು ಮಾಡಬೇಕು ಅಂದ್ರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಇದ್ರ PDF ನ ಹಾಕಿರ್ತೀನಿ, ರೆಫರ್ ಮಾಡ್ಕೊಳ್ಳಿ. ನೋಡಿ, ಯಾವುದೇ ಕಾರಣಕ್ಕೂ ನೀವು ಮಾಡಲ್ ಪೇಪರು ಮತ್ತು ಸ್ಟೇಟ್ ಲೆವೆಲ್ ಎಕ್ಸಾಮ್ ಕ್ವಶನ್ ಪೇಪರ್ಗಳನ್ನ ಬಿಡಬೇಡಿ, ಯಾಕಂದ್ರೆ ಅದೇ ಕ್ವಶನ್ಸ್ ನಿಮಗೆ ಆನ್ಯುವಲ್ ಎಕ್ಸಾಮಿಗೆ ಬರ್ತದೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ಬ್ರೈನಿ ಬೆಂಚ್. ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ಶೇರ್ ಟು ಯುವರ್ ಫ್ರೆಂಡ್ಸ್.